ನಮ್ಮ ಭಾರತ ದೇಶದಲ್ಲಿ ಬರುವ ಒಂದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಪುರಿ ಜಗನ್ನಾಥನ ದೇವಾಲಯದ ಬಗ್ಗೆ ಮತ್ತು ಇಲ್ಲಿನ ರಥಯಾತ್ರೆಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ನೋಡೋಣ. ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಗದಗಿಂದ 1500 ಕಿಲೋಮೀಟರ್ ದೂರದಲ್ಲಿರೋ ಪುರಿ ಜಗನ್ನಾಥ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಾವು ಇಲ್ಲಿಂದ ಪುರಿ ಜಗನ್ನಾಥ್ ಟೆಂಪಲ್ಗೆ ಇಬ್ರು ಹೊಂಟಿವಿ. ಇವಾಗ ಗದಗ ರೈಲ್ವೆ ಸ್ಟೇಷನ್ಗೆ ಹೊಂಟಿವಿ. ಜರ್ನಿ ದೂರ ಇರೋ ಕಾರಣದಿಂದ ನಮ್ಗೆ ಏನ್ ಸ್ನಾಕ್ಸ್ ಬೇಕು ಅದನ್ನೆಲ್ಲ ತಗೊಂಡ್ ಹೊಂಟಿವಿ. ಗದಗಿಂದ ಪುರಿಗೆ ಡೈರೆಕ್ಟ್ ಟ್ರೈನ್ ಯಾವ್ದು ಇಲ್ಲದೆ ಇರೋ ಕಾರಣದಿಂದ ಕುರ್ದಾ ರೋಡ್ ಅಂತ ಒಂದು ಜಂಕ್ಷನ್ ಇದೆ, ಅಲ್ಲಿ ಜಂಕ್ಷನ್ಗೆ ಹೋಗಿ ಇಳ್ಕೊಂಡು ಪುರಿಗೆ ಹೋಗ್ಬೇಕು. ಇದು ಮುನಿರಾಬಾದ್ ಹತ್ರ ಇರೋ ಹುಲಿಗೆಮ್ಮ ದೇವಿ ಟೆಂಪಲ್ ನ ನಿಯರ್ ಇರೋ ತುಂಗಭದ್ರಾ ಬ್ರಿಡ್ಜ್. ನಮಗೆ ಕುರ್ದಾ ಟ್ರೈನ್ ಮಿಸ್ ಆದ ಕಾರಣದಿಂದ ನಾವು ವಿಜಯವಾಡಕ್ಕೆ ಹೋಗಿ ಮತ್ತೊಂದು ಟ್ರೈನ್ ಚೇಂಜ್ ಮಾಡಿದ್ವಿ ಇಲ್ಲೇ. ಇದು ಆಂಧ್ರ ಪ್ರದೇಶದಲ್ಲಿದೆ. ವಿಜಯವಾಡ ದಾಟಿ ರಾಜಮಂಡ್ರಿಯಲ್ಲಿ ಬರೋ ಗೋದಾವರಿ ನದಿ ಬ್ರಿಡ್ಜ್ ಇದು. ಇದೆಲ್ಲ ಫುಲ್ ಗೋದಾವರಿ ನದಿ ನೋಡ್ರಿ. ಈ ತರ ಬೆಟ್ಟ ಗುಡ್ಡಗಳು ಮತ್ತೆ ನದಿಗಳು, ಬ್ರಿಡ್ಜ್ ಮತ್ತೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳನ್ನ ಎಲ್ಲ ನೋಡ್ಕೊಂತ ಹೊಂಟಿವಿ ನೋಡ್ರಿ. ಅಂತೂ ಇಂತೂ ಕುರ್ದಾ ಜಂಕ್ಷನ್ಗೆ ಬಂದ್ವಿ. ಇಲ್ಲಿಂದ ಪೂರಿಗೆ ಹೋಗ್ಬೇಕು ಇನ್ನೊಂದು ಟ್ರೈನ್ ಹಿಡ್ಕೊಂಡು. ಫೈನಲಿ ಒಂದು 3 ಟ್ರೈನ್ ಚೇಂಜ್ ಮಾಡಿ ಒಂದು 1400 ಕಿಲೋಮೀಟರ್ ಜರ್ನಿ ಮಾಡಿ ಫೈನಲಿ ಪುರಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಪುರಿ ರೈಲ್ವೆ ಸ್ಟೇಷನ್ ಅನ್ನ ಮತ್ತೆ ಇಲ್ಲಿನ ಸಿಟಿನ, ಇಲ್ಲಿನ ದಾರಿಗಳನ್ನ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಾರ. ಇಲ್ಲಿ ನೋಡ್ರಿ, ಪೊಲೀಸರು ಸೆಕ್ಯೂರಿಟಿ ಸ್ಟಾರ್ಟ್. ಒಂದು ಬೈಕ್ನ ಜಾಸ್ತಿ ಹೋಗಂಗಿಲ್ಲ, ಎಲ್ಲ ಎನ್ಕ್ವೈರಿ ಮಾಡೇ ಬಿಡ್ತಾರ. ಇವಾಗ ಪುರಿಯ ಈ ರೈಲ್ವೆ ಸ್ಟೇಷನ್ ಇಂದ ಜಗನ್ನಾಥನ ದೇವಸ್ಥಾನದ ಕಡೆ ಆಟೋ ಹಿಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ನೋಡ್ರಿ, ಜಗನ್ನಾಥನ ದರ್ಶನ ನಮ್ಗೆ ಆಟೋದೊಳಗ ಫಸ್ಟ್ ಆಯ್ತು. ಇದು ನಾವಿವಾಗ ಹೋಗ್ತಿರೋದು ರಥಯಾತ್ರೆ ನಡೆಯೋ ದಾರಿ. ಮತ್ತೆ ಇದೇ ಪ್ಲೇಸ್ ಒಳಗ ರಥಯಾತ್ರೆ ನಡಿತೈತಿ. ಗ್ರ್ಯಾಂಡ್ ರೋಡ್ ಅಂತ ಕರೀತಾರೆ. ಫೈನಲಿ ಇಲ್ಲಿ ಬಂದ್ವಿ, ಟೆಂಪಲ್ ಹತ್ರ ಬಂದಿವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಎಲ್ಲ ರಥಯಾತ್ರೆ ಮಾಡುವಂತ ಪ್ಲೇಸ್. ಜಗದೊಡೆಯ ಜಗನ್ನಾಥನ ದೇವಾಲಯದ ಮುಂದೆ ಬಂದ್ವಿ. ಇಲ್ಲಿ ದೇವಸ್ಥಾನದ ಮುಂದೆ ಒಂದು ವಿಶಾಲವಾದ ಸ್ಥಳ ಐತಿ. ಇಲ್ಲಿ ಭಕ್ತಾದಿಗಳೆಲ್ಲ ಮಲ್ಕೊಂಡ್ಬಿಟ್ರ. ನೀವು ಬಂದ್ರು ಹೋಟೆಲಿಗೆ ಜಾಸ್ತಿ ದುಡ್ಡು ಕೊಡೋಕ್ಕಿಂತ ಇಲ್ಲಿ ಮಲ್ಗೋದು ಉತ್ತಮ ನೋಡ್ರಿ. ಇಲ್ಲೇ ದೇವಸ್ಥಾನದ ಹತ್ರನ ಈ ತರ ಇರುತ್ತ ಊಟ ಅಲ್ಲ. ಫಸ್ಟ್ ಪಾನಿಪುರಿ ತಿಂದ್ವಿ, ಆಮೇಲೆ ಇದನ್ನ ತಿನ್ನಕ್ ಕುಂತೀವಿ. ಈ ತರ ಊಟ ಅದೆಲ್ಲ ಕರೆಕ್ಟ್ ಸಿಗಲ್ಲ, ಬರೀ ಇಂಥ ಸ್ನಾಕ್ಸ್ ಟೈಪ್ ಸಿಗ್ತಾವ. ಸಿಗುತ್ತಾ, ಬಟ್ ನಮ್ಗೆ ಅಡ್ಜಸ್ಟ್ ಆಗಲ್ಲ ಸ್ವೀಟ್. ಬಂದಿವಿ, ಪ್ರೆಸೆಂಟ್ ಪೂಜೆ ಆಗುಂತೈತಿ. ಇಲ್ಲಿ ಲಗೇಜ್ ನ ಲಾಕರ್ ಅಲ್ಲಿ ಈ ತರ ಇಡ್ಬೇಕು. ಇಲ್ಲಿ ನೋಡ್ತಿದ್ರಲ್ಲ, ಈ ದೇವಾಲಯದಲ್ಲಿ ಯಾವಾಗ್ಲೂ ಜಗನ್ನಾಥನ ಮೂರ್ತಿ ಇಲ್ಲೇ ಇರುತ್ತ. ಆದ್ರೆ ಇವಾಗ 9 ದಿನಗಳ ಕಾಲ ಗುಂಡಿಚ ದೇವಾಲಯದಲ್ಲಿ ಜಗನ್ನಾಥ ಇರ್ತಾನ. ನಾವ್ ಇವಾಗ ಇವನ್ನೆಲ್ಲ ಲಾಕರ್ ಅಲ್ಲಿ ಇಟ್ಟೆ ಅಲ್ಲೇ ಹೋಗ್ಬೇಕು ನೋಡ್ರಿ. ಇಲ್ಲಿದ್ದ ನಾವ್ ಇವಾಗ ಗುಂಡಿಚ ದೇವಾಲಯಕ್ಕೆ ಹೋಗ್ತಾ ಇದೀವಿ ಜಗನ್ನಾಥನ ದರ್ಶನಕ್ಕ. ಅಲ್ಲಿಗೆ ಹೋಗ್ಬೇಕಂದ್ರೆ ಆಟೋಕ್ ಹೋಗ್ಬೇಕಿತ್ತು, ಆದ್ರೆ ನಾವ್ ಇವಾಗ ಈ ಸೈಕಲ್ ಅಲ್ಲಿ ಹೋಗ್ತಾ ಇದೀವಿ. ಇವಂಗ ರಿಕ್ಷಾಕ್ ಹೋಗೋಣ ಅಂದೆ. ಇವಾಗ ನಮ್ಮ ಹುಲಿ ಏನಂತ ಇಲ್ಲಿ ಸೈಕಲ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೊಂಟಾನ. ಅಣ್ಣ ಸೈಕಲ್ ಹೊಡ್ಯಾಕಂತಾನ. ಅಣ್ಣ ಹಾಯ್. ನಾನು ಈ ಸೈಕಲ್ ಟ್ರೈ ಮಾಡಿದೆ. ಅವ ಅಣ್ಣನ ಹಿಂದ್ ಕುಂದ್ರಿಸಿ ನಾ ಹೊಡ್ಯಾಕ ಕೂತೀನಿ ನೋಡ್ರಿ. ಬಂದ ಭಕ್ತಾದಿಗಳಿಗೆ ಈ ತರ ಆಂಬುಲೆನ್ಸ್ ವ್ಯವಸ್ಥೆ ಎಲ್ಲ ಇರುತ್ತಾ? ಕರ್ನಾಟಕ ಪ್ರೆಸೆಂಟ್ ಸೈಕಲ್ ಅಲ್ಲಿ ಅರ್ಧ ದಾರಿಗೆ ಬಂದ್ವಿ. ಇವಾಗೆಲ್ಲ ಇಲ್ಲಿ ಟ್ರಾಫಿಕ್ ಇದ್ದ ಕಾರಣ ಆ ಕಡೆ ಯಾವ್ದು ಗಾಡಿ ಬಿಡ್ಲಿಲ್ಲ. ಇಲ್ಲಿಂದ ಮತ್ತೆ ನಡ್ಕೊಂತ ಹೋದ್ವಿ. ಇಲ್ಲಿ ಆರ್ಮಿಯರ್ ನೋಡ್ತಿರ್ಬೋದು ನೀವು, ಮತ್ತೆ ಪೊಲೀಸರು ಫುಲ್ ಸೆಕ್ಯೂರಿಟಿ ಐತಿ ನೋಡ್ರಿ. ಇಲ್ಲಿ ಒಟ್ಟು 3 ರಥಗಳು ಇರ್ತವೆ. ಒಂದು ಕೃಷ್ಣನ್ ರಥ, ಇನ್ನೊಂದು ಬಾಲಭದ್ರ, ಇನ್ನೊಂದು ಸುಭದ್ರ ರಥಗಳು. ಇವು 9 ದಿನಗಳ ಕಾಲ ಗುಂಡಿಚ ದೇವಾಲಯದ ಹತ್ರ ಇರ್ತವು. ದೇವರು 9 ದಿನಗಳ ಕಾಲ ಯಾಕೆ ಈ ಗುಂಡಿಚ ದೇವಾಲಯದ ಹತ್ರ ಬರ್ತಾನಂದ್ರ, ರಾಜ ಇಂದ್ರದುಮ್ಯನ ಪತ್ನಿ ರಾಣಿ ಗುಂಡಿಚ ಪ್ರತಿ ವರ್ಷ ದೇವರು ತನ್ನ ಮನೆಗೆ ಬರ್ಬೇಕೆಂದು ಕೇಳ್ಕೊಳ್ತಾಳ. ರಾಣಿಗೆ ನೀಡಿದ ವಚನಕ್ಕೋಸ್ಕರ ದೇವರು ಪ್ರತಿ ವರ್ಷ ಗುಂಡಿಚ ದೇವಸ್ಥಾನಕ್ಕೆ ಬರ್ತಾನ. ಗುಂಡಿಚ ದೇವಾಲಯವನ್ನ ದೇವರ ಅತ್ತೆಯ ಮನೆ ಅಥವಾ ಜನ್ಮಸ್ಥಳ ಎಂದು ಕರೀತಾರ. ಈ ಗುಂಡಿಚ ದೇವಾಲಯದ ಒಳಗಡೆ ಹೋಗಿ ಪೂರಿ ಜಗನ್ನಾಥನ ದರ್ಶನ ತಗೊಳ್ಳೋಣ ಬನ್ನಿ. ಒಳಗಡೆ ಫೋನ್ ಅಲವಿಲ್ಲ, ಈ ಕಾರಣದಿಂದ ಫೋನ್ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ದರ್ಶನ ಎಲ್ಲ ತಗೊಂಡು ಬಂದ್ವಿ ನೋಡ್ರಿ. ಪ್ರೆಸೆಂಟ್ ಇವಾಗ 2:37 ಆಗೈತಿ ಪೂರಿ ಒಳಗ. ಇಲ್ಲೇ ಈ ಸೈಕಲ್ ಪಾಪ ಮಕ್ಕೊಂಬಿಟ್ರ.
ಇವಾಗ ಪ್ರೆಸೆಂಟ್ ಸುಮಾರು 3 ಗಂಟೆ ಆಗೈತಿ ಮಧ್ಯರಾತ್ರಿ. ಇವಾಗ ಎಲ್ಲ ಕಾರ್ಮಿಕರು ಕಸ ಹೊಡೆದು ಈ ದಾರಿಯನ್ನ ಎಲ್ಲ ಸ್ವಚ್ಛ ಮಾಡ್ತಾರ. ಮುಂಜಾನೆ ಒಳ್ಳೆ ಭಕ್ತರು ಬರ್ತಾರಲ್ಲ ಒಳ್ಳೆ ಅದ ಕಥೆನೇ ಆಗತ್ತಿಲ್ಲ ರೋಡ್. ಒಬ್ಬ ಓಡಿಸೋದವನು ಅಣ್ಣ ಭಜನಿ ಮಾರಕ್ ಬಂದಿರ್ತಾನ ತಗೋ ಅಂತ ಹೇಳ್ತಾರ, ನಾವು ತಗೊಳಲ್ಲ. ಆ ಕಾರಣದಿಂದ ಅವನು ನನಗೂ ಕನ್ನಡ ಬರುತ್ತಾ ಬರೋ ಅಂತ ಚೆನ್ನಾಗಿ ಮಾತಾಡಿದ. ನೋಡೋಣ ಬನ್ನಿ. ರೂಮ್ ಬೇಕಾ? ರೂಮ್ ಬೇಡ. ಯಾವ ಬ್ರೋ ನಿಮ್ದು? ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ನಮ್ದು ಒಡಿಶಾ. ನಮ್ಗೆ ಕನ್ನಡ ಗೊತ್ತಾ, ತಮಿಳು ಗೊತ್ತಾ, ತೆಲುಗು ಗೊತ್ತಾ. ಇಲ್ಲಿ ಬಂದು 20 ವರ್ಷ ಆಯ್ತಂದ್ರಿ. 10 ವರ್ಷ ಆಯ್ತು ಬ್ಯಾಂಗ್ಳೂರಿಂದ. ಇರೋದು ನಿಮ್ಮ ಊರು ಹುಟ್ಟೂರು ಯಾವ್ದು? ಊರು ಹುಟ್ಟಿದ ಊರು ಯಾವ್ದು? ನಮ್ದು ಊರು ಪ್ರಾಪರ್ ಕೊಪ್ಪರ ಊರು. ಎಲ್ಲಿಂದ 100 ಕಿಲೋಮೀಟರ್. ಓಡಿಸಾನಾ ನಿಮ್ದು? ಒಡಿಶಾ. ಆದ್ರೆ ಬೆಂಗಳೂರಲ್ಲಿ ಕೆಲಸ ಕೆಲ್ಸ ಮಾಡಿದ್ದೆ. ತೆಲುಗು ಗೊತ್ತು, ಕನ್ನಡ ಗೊತ್ತು, ಎಲ್ಲ ಗೊತ್ತಾ? ನಾವು ಬೆಂಗಳೂರು. ಜಯ ಜಗನ್ನಾಥ್ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ ಹರೇ ರಾಮ ಶ್ರೀ ರಾಧೆ ಗೋವಿಂದ. ಜಯ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್. ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ನೈಟ್ ಎಲ್ಲ ಸುತ್ತಾಡಿದ್ವಿ. ಮತ್ತೆ ಇಲ್ಲೇ ದೇವಸ್ಥಾನದ ಹತ್ರ ವಿಶಾಲವಾದ ಜಾಗ ಐತಲ್ಲ, ಇಲ್ಲೇ ಮಲ್ಕೊಂತೀವಿ ನೋಡ್ರಿ. ಇವಾಗ ಇಲ್ಲೇ ದೇವಸ್ಥಾನ ಐತಿ, ಅದ್ರ ಪಕ್ಕನೇ ಇಲ್ಲಿ ಇಷ್ಟು ಜಾಗ ಐತಿ ಮಕ್ಕೊನಕ. ಇಲ್ಲೆಲ್ಲ ಜನ ಮಕ್ಕೊಂಡ್ರ. ಆ ಕಡೆ ಹೋಟೆಲ್ ಅದಾವು. ಅಲ್ಲಿ ಹೋಟೆಲ್ನಾಗ ಹೋಗಿ ರೂಮ್ ಸುಮ್ಮನೆ ಅಮೌಂಟ್ ಖರ್ಚು ಮಾಡೋಕ್ಕಿಂತ ಹುಡುಗರು ಅಷ್ಟೇ ಬಂದಿದ್ರಂದ್ರೆ ಇಲ್ಲಿ ಮಲ್ಕೊನೋ ಕಡ್ಡಿ ಇಲ್ಲಿ ನೋಡ್ರಿ. ರೊಕ್ಕ ಉಳಿತಾವು ಆರಾಮ. ಇಲ್ಲೇ ಬ್ಯಾಗ್ ಇಡ್ರಿ. ಇಲ್ಲೇ ನನ್ನ ಅಂಗಡಿ ಐತಿ. ಇಲ್ಲಿ ಬ್ಯಾಗ್ ಒಳಗೆ ಬ್ಯಾಗ್ ಫೋನ್ ಎಲ್ಲ ಇಟ್ಟು ಇಲ್ಲಿ ಮಕ್ಕೊಂತೀವಿ ನೋಡ್ರಿ ನಾವು. ಈಗ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅದ್ಭುತವಾದ ದೃಶ್ಯ ನೋಡಿದೆ. ಇವಾಗ ಇಲ್ಲಿ ಗೋಪುರದ ಮೇಲೆ ನೋಡ್ತಿದ್ರಲ್ಲ ಈ ಸುದರ್ಶನ ಚಕ್ರ, ಯಾವ ಕಡೆ 360 ಡಿಗ್ರಿ ಯಾವ ಕಡೆ ನೋಡಿದ್ರು ಅದೇ ತರ ಕಾಣುತ್ತೆ ನೋಡ್ರಿ, ಸೀದಾನ ಕಾಣಿಸುತ್ತ. ಮತ್ತೆ ಈ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಬೀಸುತ್ತ. ಇನ್ನು ಹಲವಾರು ಈ ತರಹದ ವಿಜ್ಞಾನಕ್ಕೂ ನಿಲ್ಕದ ರಹಸ್ಯಗಳು ಇಲ್ಲಿ ಕಂಡು ಬರ್ತವೆ ನೋಡ್ರಿ. ಈ ಗೋಪುರದ ಎತ್ತರ 214 ಫೂಟ್ ಅಥವಾ 65 ಮೀಟರ್. ಇವಾಗ ಬೆಳಿಗ್ಗೆ 7:30 ಆಗ್ಲೇ ನೋಡ್ರಿ ಎಷ್ಟು ಜನ ಬಂತ. ನಾವು ಮತ್ತೆ ಲಾಕರ್ ಕಡೆ ಬಂದು ಬ್ಯಾಗ್ ತಗೊಂಡು ಇಲ್ಲಿ ಪುರಿಯಲ್ಲಿ ಗೋಲ್ಡನ್ ಬೀಚ್ ಅಂತ ಒಂದು ಬೀಚ್ ಇದೆ, ಆ ಬೀಚ್ಗೆ ಹೋಗ್ತಾ ಇದೀವಿ ಇವಾಗ. ಇಲ್ಲೇ ಪ್ರೆಸೆಂಟ್ ಇದ್ರಾಗಿದೀವಿ ಪುರಿ ಜಗನ್ನಾಥ ಟೆಂಪಲ್ ಮುಂದ. ನೈಟೇ ಬಂದ್ಬಿಟ್ಟಿವಿ. ಇಲ್ಲೇ ನೋಡ್ತಿರ್ಬೋದು ನೀವು, ಇಲ್ಲೆಲ್ಲ ಭಕ್ತರು ಅದಾರ. ನಾನು ನಿಮ್ಗಾಗಲೇ ಹೇಳಿದ್ದೆ ಈ ಗೋಪುರದ ಮೇಲಿರೋ ಸುದರ್ಶನ ಚಕ್ರ 360 ಡಿಗ್ರಿ ಯಾವ ಆಂಗಲ್ ಅಲ್ಲಿ ತಿರುಗಿ ನೋಡಿದ್ರು ಸೀದಾನೆ ಕಾಣುತ್ತೆ ಅಂತ ಹೇಳಿದ್ದೆ. ಇವಾಗ ಬೇರೆ ಆಂಗಲ್ ಅಲ್ಲಿ ಇದ್ದೀನಿ, ಇವಾಗ್ಲೂ ಸೀದಾನೆ ಕಾಣ್ತಿದೆ ನೋಡ್ರಿ. ಇವಾಗ ಸಮುದ್ರ ಕಡೆ ಹೊಂಟಿವಿ. ಇಲ್ಲಿ ಇದರಿಂದ ಜೊತೆಗೆ ತಿನ್ಕೊಂಡ್ ಹೊಂಟಿವಿ. ಇದು ಬೀಚ್ ರೋಡ್. ಇಲ್ಲಿ ಶಾಂಪೂಗಿ ಪುದೊಂದು ಹೊಂಟಿವಿ. ಫೈನಲಿ ಪೂರಿಯಲ್ಲಿರೋ ಬೀಚಿಗೆ ಬಂದ್ವಿ. ಬೀಚಿಗೆ ಬಂದ್ವಿ ಅಷ್ಟೇ. ಒಂಟಿ ನೋಡಿದ್ವಿ ಅಷ್ಟೇ. ಒಂಟಿ ನೆಲಗ ಇಲ್ಲೇನೋ ಮಾಡಿದವ್ರಿ. ಇಲ್ಲ ಮೇಲೆ ಹತ್ತೋಣ ಬನ್ನಿ. ಬೇಡ
ಪುರಿ ಬೀಚ್ ರೋಡ್ ಇಲ್ಲ ಬಿಲ್ಡಿಂಗ್ ನೋಡ್ತಿರ್ಬೋದು ನೀವು. ಇಲ್ಲೇ ಪುರಿ ಬೀಚಿಗೆ ಬಂದ್ಬಿಟ್ಟಿವಿ ಇವಾಗ. ನೋಡಿ ಎಲ್ಲ ಪೂರಿಗೆ ಬಂದಂತ ಭಕ್ತಾದಿಗಳು ಎಲ್ಲ ಈ ಬೀಚ್ ಅಲ್ಲಿ ಅವ್ರೆ. ಎಲ್ರು ಬೀಚ್ ಅಲ್ಲಿ ಅದಾರ ನೋಡ್ರಿ. ಯಾವ ಬೀಚ್? ಬಂಗಾಳಕೊಲ್ಲಿ ಅಲ್ಲ. ಇಲ್ಲಿ ಆಕ್ಚುಲಿ ಇಲ್ಲಿ 2 ಬೀಚ್ ಅದಾವು, ಪೂರಿ ಬೀಚ್ ಮತ್ತೆ ಇನ್ನೊಂದು ಗೋಲ್ಡನ್ ಬೀಚ್ ಅಂತ. ನಾವ್ ಇವಾಗ ಬಂದಿರೋದು ಗೋಲ್ಡನ್ ಬೀಚ್ಗೆ. ಇಲ್ಲಿ ಈ ತರ ಶಿವಲಿಂಗ ಮಾಡ್ಬಿಟ್ಟಾರ. ಮಾಡ ಮಾಡ ಈ ಪುರಿ ಜಗನ್ನಾಥ್ ಟ್ರಿಪ್ ಪ್ಲಾನರ್ ಆದ ನಮ್ಮ ಬಸ್ಸು ಈ ಬೀಚ್ ಅಲ್ಲಿ ಆ ಮರಳಿನಲ್ಲಿ ಪುರಿ ಜಗನ್ನಾಥ್ನ ಪ್ರತಿಭೆಯನ್ನ ಮಾಡಕ್ ಕುಂತಾರ. ಚೆನ್ನಾಗಿ ಮಾಡಿದಾರೆ ನೋಡ್ರಿ. ನಮ್ಮ ಬಸ್ಸು ಅವರು ಆಕ್ಚುಲಿ ಆರ್ಟಿಸ್ಟ್. ನಾವು ಸಕ್ಸಸ್ಫುಲಿ ಪುರಿಯ ಟ್ರಿಪ್ ಮಾಡಿದ್ವಿ. ಇಲ್ಲಿನ ದೇವಸ್ಥಾನ, ಇಲ್ಲಿನ ರಹಸ್ಯಮಯ ವೈಶಿಷ್ಟ್ಯತೆಗಳು ಮತ್ತು ಇಲ್ಲಿನ ಬೀಚ್, ಇಲ್ಲಿನ ಸಂಸ್ಕೃತಿ ಎಲ್ಲ ನೋಡಿದ್ವಿ. ನೆಕ್ಸ್ಟ್ ನಾವು ಇಲ್ಲಿಂದ 35 ಕಿಲೋಮೀಟರ್ ದೂರದಲ್ಲಿರೋ ಕೋನಾರ್ಕ್ ಸೂರ್ಯ ದೇವಾಲಯ ಸನ್ ಟೆಂಪಲ್ ನ ನೋಡಕ್ ಹೋಗ್ತಿದೀವಿ. ಮುಂದಿನ ವಿಡಿಯೋದಲ್ಲಿ ಕೋನಾರ್ಕ್ ಸನ್ ಟೆಂಪಲ್ ಎಕ್ಸ್ಪ್ಲೋರ್ ಮಾಡೋಣ. ನಮಸ್ಕಾರ.